ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ KKRTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಲಿಸ್ಟ್ ಯಾವಾಗ ಬರಬಹುದು, ಅಂದ್ರೆ 1:1 ತಾತ್ಕಾಲಿಕ ಲಿಸ್ಟ್ ಯಾವಾಗ ಬರಬಹುದು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ಪ್ರೊಸೀಜರ್ ಯಾವ ತರ ಇರುತ್ತೆ ಮತ್ತು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಟ್ ನಿಲ್ಬಹುದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ನಾವು ಲಿಸ್ಟ್ ಆದ್ರೂ ಹೇಗೆ ಚೆಕ್ ಮಾಡೋದಂದ್ರೆ ನೀವು ಜಸ್ಟ್ KKRTC ಅಂತೇಳಿ ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡಿದಾಗ ಅಫಿಷಿಯಲ್ ಆದಂತ ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟ್ ನಲ್ಲಿ ಇಲ್ಲಿ ರೀಡ್ ಆಲ್ ಇದೆ ಅಂತ ಒಂದು ರೈಟ್ ಸೈಡ್ ಇದೆ ನೋಡಿ, ಇಲ್ಲಿ ಇದೆ ನೋಡಿ, ರೀಡ್ ಆಲ್ ಅಂತೇಳಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಗೊತ್ತಾಗುತ್ತೆ. ಇದು 3ನೇ ಸೆಕ್ಷನ್ ಇದೆ ನೋಡಿ, ರಿಕ್ರೂಟ್ಮೆಂಟ್ ಅಂತ. ಅದು ಕ್ಲಿಕ್ ಮಾಡಿದಾಗ ಗೊತ್ತಾಗುತ್ತೆ ಇಲ್ಲಿ ಯಾವ ಒಂದು ನೋಟಿಫಿಕೇಶನ್ ಹೊಡಿಸಿದ್ದಾರೆ, ಯಾವ ಒಂದು ಪ್ರೊಸೀಜರ್ ನಲ್ಲಿ ಇದೆ ಅಂತೇಳಿ. ಈಗ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ 16ರಿಂದ 19ನೇ ತಾರೀಕುವರೆಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಎಲ್ಲರೂ ಕೂಡ ಸರಿಯಾಗಿ ಡಾಕ್ಯುಮೆಂಟ್ಸ್ ಅನ್ನು ಸಬ್ಮಿಟ್ ಮಾಡಿ ಪಾಸ್ ಆಗಿ ಮತ್ತು ಒಂದು ಸ್ಲಿಪ್ ಅನ್ನು ತೆಗೆದುಕೊಂಡು ಬಂದಿದ್ದೀರಾ ಅಂತ ಅನ್ಕೊಂಡಿದ್ದೇನೆ. ಇದು ಸ್ನೇಹಿತರೆ, ಇದು ಅಫಿಷಿಯಲ್ ವೆಬ್ಸೈಟ್. ಇಲ್ಲೇ ನಿಮ್ದು 1:1 ತಾತ್ಕಾಲಿಕ ಲಿಸ್ಟ್ ಬರುತ್ತೆ. 1:1 ತಾತ್ಕಾಲಿಕ ಲಿಸ್ಟ್ ಮೇ ಬಿ ಇವರು ಒಂದು ಈ ಹಿಂದಿನ ಪ್ರೊಸೆಸ್ ನೋಡಿದಾಗ ಮೇ ಬಿ ಜುಲೈ 10 ಒಳಗಡೆ, ಅಂದ್ರೆ ಜುಲೈ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಒಳಗಡೆ, ಅದ್ರೊಳಗಡೆನೆ ಬಿಡ್ತಾರೆ ಅಂತ ಎಕ್ಸ್ಪೆಕ್ಟೆಡ್ ಮಾಹಿತಿ ಬಂದಿದೆ. ಯಾವುದು ಖಚಿತ ಅಲ್ಲ, ಏಕೆಂದ್ರೆ ಇವರು ಈ ಹಿಂದೆ ಇದು 1:5 ಡಾಕ್ಯುಮೆಂಟ್ ವೆರಿಫಿಕೇಶನ್ ಲಿಸ್ಟ್ ಬಿಟ್ಟಾಗ ಅಬ್ಜೆಕ್ಷನ್ಗಾಗಿ 31st ಮೇ ಡೇಟ್ ಎಂಡಿಂಗ್ ಕೊಟ್ಟಿದ್ರು. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಾಲ್ ಲೆಟರ್ 5ನೇ ತಾರೀಕು ಜೂನ್ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಅದರ ಆಧಾರದ ಮೇಲೆ ಒಂದು ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಚೆಕ್ ಮಾಡಿಕೊಂಡು 1:1 ರೆಡಿ ಮಾಡ್ಬೇಕಲ್ವಾ, ಕಟ್ ಆಫ್ ಕೂಡ ರೆಡಿ ಮಾಡಬೇಕು. ಹಾಗಾಗಿ ಒಂದು 10 to 15 ಡೇಸ್ ತಗೊಳ್ತಾರೆ ಅಂತ ಅನ್ಕೊಂಡಿದ್ದೇನೆ. ಜುಲೈ 10 ಒಳಗಡೆ ನಿಮ್ಮ ಒಂದು 1:1 ತಾತ್ಕಾಲಿಕ ಲಿಸ್ಟ್ ಬರುವ ಸಾಧ್ಯತೆ ಇದೆ. ಇನ್ನು ಕಟ್ ಆಫ್ ಸ್ನೇಹಿತರೆ, ಕಟ್ ಆಫ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಲು ಬಂದಿದ್ದೇನೆ. ಎಕ್ಸ್ಪೆಕ್ಟೆಡ್ ಮಾತ್ರ ಹೇಳಲು ಸಾಧ್ಯ, ಯಾವುದು 100% ಇರುವುದಿಲ್ಲ, ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಇಲ್ಲಿ ನೀವು KKRTC ಕಂಡಕ್ಟರ್ HKಗೆ ಸಂಬಂಧಿಸಿದಂತೆ ಇಲ್ಲಿ ನೋಡಿ, ನೀವು GM ನಲ್ಲಿ 61 GM ಅದರ್ಸ್ ನಲ್ಲಿ ಅಸಿಸ್ಟೆಂಟ್ ಅಕೌಂಟೆಂಟ್ ಇದೆ ಅಲ್ವಾ, ಇದು ಕಂಡಕ್ಟರ್ ಇಲ್ಲಿದೆ, ಕಂಡಕ್ಟರ್ HK. GM ಅದರ್ಸ್ ನಲ್ಲಿ 54.03 ಗೆ ನಿಂತಿದೆ ನೋಡಿ ಸ್ನೇಹಿತರೆ. 1:5 ಕಟ್ ಆಫ್ ಬೇರೆ, 1:1 ಕಟ್ ಆಫ್ ಬೇರೆ ಆಗಿರುತ್ತೆ. ಇಲ್ಲಿ 54 ಇದ್ದಿದ್ದು 55 ಆಗ್ಬಹುದು. ಅಂದ್ರೆ ಯಾವ್ದು ಈಗ 1:5ಗೆ 1:5ಗೆ ಯಾವ ಒಂದು ಕಟ್ ಆಫ್ ಕೊಟ್ಟಿದ್ದಾರಲ್ಲ ಅದಕ್ಕಿಂತ 1 to 2 ಮಾರ್ಕ್ಸ್ ಹೆಚ್ಚಿಗೆ ನಿಲ್ಲುತ್ತೆ. ಯಾಕೆಂದ್ರೆ 1:5 ಕಟ್ ಆಫ್ ಬೇರೆ ಆಗಿರುತ್ತೆ, 1:1 ಬಿಡುವಾಗ ಕಟ್ ಆಫ್ ಜಾಸ್ತಿ ಆಗುತ್ತೆ ಇನ್ನೊಂದ್ ಸ್ವಲ್ಪ. ಹಾಗಾಗಿ ಅದರ ಆಧಾರದ ಮೇಲೆ ಹೇಳ್ಬೋದು. ಈಗ ಎಲ್ಲ ನೋಡ್ಕೊಳ್ಳಿ, ಎಲ್ಲ ಹೇಳಲು ಹೋಗುವುದಿಲ್ಲ. ನಿಮ್ಮ ಕ್ಯಾಟಗರಿ ಯಾವುದು, ನೀವು ಯಾವ್ದರಲ್ಲಿ ಸೆಲೆಕ್ಟ್ ಆಗಿದ್ರಲ್ಲ ಆ ಒಂದು ರಿಸರ್ವೇಶನ್ ಮತ್ತು ಕ್ಯಾಟಗರಿಯಲ್ಲಿ 1 to 2 ಮಾರ್ಕ್ಸ್ ಹೆಚ್ಚಿಗೆ ನಿಲ್ಲುವ ಸಾಧ್ಯತೆ ಇದೆ. ನಿಮ್ದು 54 ಆಗಿದೆ, 54.03 ಆಗಿದೆ, ಅವ್ರದ್ದು ಕೂಡ ಆಗುತ್ತೆ, ಆಗಲ್ಲಂತ ಹೇಳೋದಿಲ್ಲ. ಅವರು ಕ್ಯಾಟಗರಿ ರಿಸರ್ವೇಶನ್ ತಕ್ಕಂಗೆ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಸರಿಯಾಗಿ ಮಾಡಿದ್ರೆ ಅವ್ರಕ್ಕಿಂತ ಹೆಚ್ಚಿನ ರ್ಯಾಂಕ್ ಇದ್ದವರು ಎಲ್ಲಾದ್ರೂ ಮಿಸ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಫೇಲ್ ಆಗಿದ್ರೆ ಅವ್ರು ಹೊರಗೆ ಹೋಗಿ ಇವರು ಸೆಲೆಕ್ಟ್ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂದ್ರೆ ಈ ಒಂದು ಕಟ್ ಆಫ್ ಏನಿದೆಯಲ್ಲ 1:5 ಕಟ್ ಆಫ್ ನೋಡ್ಕೊಳ್ಳಿ. HK ನಾನ್ HK ನಿಮ್ದು ಕ್ಯಾಟಗರಿ ಯಾವ ಸೆಲೆಕ್ಟ್ ಆಗಿದ್ರೆ ಅದ್ರ ನೋಡ್ಕೊಳ್ಳಿ. 1 to 2 ಮಾರ್ಕ್ಸ್ ಹೆಚ್ಚಿಗಿದ್ರೆ ನೀವು ಸೇಫ್ ಅಂತಾನೆ, ಈಗಲೇ ಸೇಫ್. ಆದ್ರೆ ನಿಮ್ದು ಲಕ್ ಮತ್ತು ನಿಮ್ಮದು ಕ್ಯಾಟಗರಿ ರಿಸರ್ವೇಶನ್ ನಲ್ಲಿ ನಿಮ್ದೊಂದು ರ್ಯಾಂಕ್ ಹೈ ರ್ಯಾಂಕ್ ಇದ್ದವರು ಇದರಲ್ಲಿ ಫೇಲ್ ಆದ್ರೆ ನಿಮ್ಗೆ ಚಾನ್ಸ್ ಸಿಗುವ ಸಾಧ್ಯತೆ ಇದೆ. ಹಾಗಾಗಿ ಎಕ್ಸ್ಪೆಕ್ಟೆಡ್ ಮಾತ್ರ ಮಾಡೋಕೆ ಸಾಧ್ಯ. ಇನ್ನು 10 to 15 ಡೇಸ್ ನಲ್ಲಿ ನಿಮ್ದು ಕಂಡಕ್ಟರ್ 1:1 ಲಿಸ್ಟ್ ತಾತ್ಕಾಲಿಕ ಲಿಸ್ಟ್ ಬಂದೇ ಬರುತ್ತೆ, ವೇಟ್ ಮಾಡಿ ಅಂತ ಹೇಳ್ತೇನೆ. ಇನ್ನು ಮುಂದಿನ ಪ್ರೊಸೀಜರ್ ಏನಪ್ಪಾ ಅಂದ್ರೆ, ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ ಅಲ್ವಾ, ಅದಾದ ನಂತರ 1:1 ತಾತ್ಕಾಲಿಕ ಲಿಸ್ಟ್ ಬಿಡ್ತಾರೆ.
ಅದಕ್ಕೆ ಯಾವ್ದಾದ್ರು ಅಬ್ಜೆಕ್ಷನ್ ಕೊಡ್ತಾರೆ. ಅಬ್ಜೆಕ್ಷನ್ ಬಂದ್ರೆ ಅಬ್ಜೆಕ್ಷನ್ ಎಲ್ಲ ಸಾಲ್ವ್ ಮಾಡಿಕೊಂಡು 1:1 ಫೈನಲ್ ಲಿಸ್ಟ್ ಬಿಡ್ತಾರೆ. ಅದಾದ ನಂತರ ನಿಮ್ಗೆ ಡಿಪೋಗೆ ಆರ್ಡರ್ ಕಾಪಿ ಸೆಂಡ್ ಮಾಡ್ತಾರೆ. ಆರ್ಡರ್ ಕಾಪಿ ಬಂದಾಗ ನಿಮ್ದು ಡಿಪೋ ಸೆಲೆಕ್ಷನ್ ಇರುತ್ತೆ. ಮುಂದೆ ಡಿಪೋ ಸೆಲೆಕ್ಷನ್ ಇರುತ್ತೆ. ಅವರೇ ಕೊಡ್ತಾರನು ನಾವೇ ಚೂಸ್ ಮಾಡೋದು ಅದು ಗೊತ್ತಿಲ್ಲ, ಕೇಳ್ಕೊತೀನಿ ನೋಡಮ್ ಡಿಪಾರ್ಟ್ಮೆಂಟ್ ಇದ್ದವರಲ್ಲಿ. ಅದಾದ ನಂತರ ನಿಮ್ದೊಂದು ಡಿಪೋ ಅಲಾಟ್ ಮಾಡಿದಾಗ ನಿಮ್ದು ಅಲ್ಲಿ ಹಿಡಿದೆ ಆರ್ಡರ್ ಕಾಪಿನಲ್ಲಿ ಡೇಟ್ ಇರುತ್ತೆ. ಈ ಆರ್ಡರ್ ಕಾಪಿನಲ್ಲಿ ಡೇಟ್ ಇರುವ ದಿನಾಂಕದಿಂದ ನಿಮ್ದು ಡ್ಯೂಟಿ ಜಾಯಿನ್ ಆಗಬೇಕು. ಅಲ್ಲಿ ಹಿಡ್ದ ನಿಮ್ದು ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ. ಇದು ಸ್ನೇಹಿತರೆ ಇವತ್ತಿನ ಒಂದು ಮಾಹಿತಿ. ಇಷ್ಟ ಆದ್ರೆ ಅರ್ಥ ಆದ್ರೆ ಒಳ್ಳೆಯದು. ಎಲ್ರಿಗೂ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಗ್ಗೆ ಕೇಳ್ತಾ ಇದ್ರಿ ಮತ್ತು 1:1 ತಾತ್ಕಾಲಿಕ ಲಿಸ್ಟ್ ಬಗ್ಗೆ ಕೇಳ್ತಾ ಇದ್ರಿ. ಇದು ಒಂದು ಚಿಕ್ಕ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.